ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗದಿರಿ, ಯಾರ್ಯಾರೇನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇವತ್ತ ನಮ್ಮ ಮಮ್ಮಿ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಅದನ್ನ ಹೆಂಗ್ ಮಾಡಿದ್ರ ಅನ್ನೋದು ನಾನು ನಿಮ್ ಜೊತೆ ಇವತ್ತ ಶೇರ್ ಮಾಡ್ತೀನಿ. ಹಾಗಲಕಾಯಿನ ನಡು ಕಟ್ ಮಾಡ್ಕೊಂಡು ಅದ್ರದ್ದೆಲ್ಲ ಬೀಜ ತಕೊಂಡು ಅದನ್ನ ಒಂದಿಷ್ಟು ಹೊತ್ತು ನೀರೊಳಗ ನೆನಾಕಿ ಬಿಟ್ಟಿದ್ರ ಅದನ್ನ ಈಗ ಒಂದ ಸಾನಿಗೆಗೆ ತಕೊಂಡಾರ. ನೀರ್ ಬಸಿಬೇಕಂತ ಹೇಳಿ ಸಾನಿಗೆ ಒಳಗ್ ಹಾಕೊಂಡಾರ. ಈಗ ಬುಟ್ಟಿ ಬಿಸಿ ಆಗ್ಲಿಕ್ ಬಿಟ್ಟಾರ. ಬುಟ್ಟಿ ಬಿಸಿ ಆದ್ಮ್ಯಾಗ ಅದನ್ನ ಹಾಗಲಕಾಯಿನ ಸೈಡ್ ತಗೊಂಡಿದ್ರಲ್ಲ ಅದನ್ನ ಈಗ ಬುಟ್ಟಿಗೆ ಹಾಕಿ ಹುರಿತಾರ. ಅದನ್ನ ಚಲೋ ತಂಗ ಹುರಿದ್ರ ಅದ್ರದ್ದು ಕಹಿ ಆಗಿದ್ದ ಟೇಸ್ಟ್ ಏನ್ ಇರ್ತೈತಲ್ಲ, ಕಹಿ ಕಹಿ ಬರೋ ಟೇಸ್ಟ್ ಅದನ್ನ ಹೋಗುತ್ತ. ನೀವ್ ಎಷ್ಟ್ ಚಲೋ ಹುರಿತೀರಿ ಅದ್ರ ಮ್ಯಾಗ ಡಿಪೆಂಡ್ ಆಗತ್ತ ನಿಮ್ದ ಟೇಸ್ಟ್. ಸೊ ಹುರಿದು ಮಿಕ್ಸ್ ಮಾಡ್ಕೊತನ ಮತ್ತ ಮುಚ್ಚಿಟ್ರು, ಮತ್ತೆ ಒಂದ್ ಸ್ವಲ್ಪ ತೆಗೆದು ಮತ್ತೆ ಹುರಿದು ಅದಕ್ಕೂ ಆಯಿಲ್ ಹಾಕಿದ್ರು. ಬಾಳ ಹಾಕಿಲ್ಲ, ಆಯಿಲ್ ಒಂದ್ ಸ್ವಲ್ಪ ಹಾಕ್ಯಾರ. ಮತ್ತ ಮುಚ್ಚಿಟ್ರು, ಮತ್ನ ತೆಗೆದು ಮತ್ತ ಹಂಗೆ ಫ್ರೈ ಮಾಡಿದ್ರು. ಅಪ್ ಟು ಅದ ಕಲರ್ ಚೇಂಜ್ ಆಗೋ ಮಟ್ಟ, ಅದನ್ನ ಹಸಿ ಏನಿರುತ್ತಲ್ಲ ಅದು ಹೋಗೋ ಮಟ್ಟ, ನೀರ್ ಹೋಗೋ ಮಟ್ಟನು ಅದನ್ನ ಮಿಕ್ಸ್ ಮಾಡ್ಬೇಕು. ಅದನ್ನ ಆದ್ಮ್ಯಾಗ ಅದನ್ನ ತೆಗೆದು ಅದೇ ಬುಟ್ಟಿಗೆ ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ಹಾಕ್ಯಾರ. ಆನಿಯನ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಮತ್ತ ಅದನ್ನೇನ್ ಹುರಿದಿದ್ದು ಹಾಗಲಕಾಯಿ ಇತ್ತಲ್ಲ ಅದನ್ನ ಹಾಕ್ಯಾರ. ಹಾಗಲಕಾಯಿನೂ ಹಾಕಿ ಮಿಕ್ಸ್ ಮಾಡ್ಯಾರ. ಮಿಕ್ಸ್ ಮಾಡಿ ಈಗ ಹುಂಚಿ ಹುಳಿ ಹಾಕ್ಲಿಗತ್ತಾರ. ಹುಂಚಿ ಹುಳಿ ಹಾಕಿದ್ಮ್ಯಾಗ ಒಂದ್ ಸ್ವಲ್ಪ ಖಾರ, ಉಪ್ಪು, ಗರಂ ಮಸಾಲ, ಅರಿಶಿನ ನೋಡ್ಕೊಂಡ್ ಹಾಕೋರಿ. ನೀವು ಟೇಸ್ಟ್ ಪ್ರಕಾರ ನಿಮಗೆ ಯಾವ ತರ ಟೇಸ್ಟ್ ಬೇಕೋ ಆ ತರ ಹಾಕೋರಿ. ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋತಾರಿ. ಈಗ ಅದ್ರೊಳಗ ಹುಂಚಿ ಹಾಕಿದ್ರಲ್ಲ, ಹುಂಚಿ ಹುಳಿ ಹಾಕಿದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿದ್ರ, ಬೆಲ್ಲ ಹಾಕಿ ಮುಚ್ಚಿಡ್ತಾರ. ಈಗ ಅದನ್ನ ಮುಚ್ಚಿಟ್ಟು ಒಂದ್ ಸ್ವಲ್ಪ ಕುದ್ಮ್ಯಾಗ ತೆಗೆದು ಕೊತ್ತಂಬರಿ ಹಾಕಿದ್ರು. ಅದನ್ನ ಒಂದ್ ಸ್ವಲ್ಪ ಹೊತ್ತು ಕುದಿಲಿಕ್ ಬಿಟ್ಟಾರ. ಈಗ ಅದನ್ನ ಚಲೋ ತಂಗ ಹುರಿಬೇಕು, ಪ್ಲಸ್ ಚಲೋ ತಂಗ ಕುದಿಬೇಕದು. ಅಂದ್ರನ ಟೇಸ್ಟ್ ಚಲೋ ಆಗತ್ತ. ಪ್ಲಸ್ ಹುರಿದಾಗ ಏನಾಗತ್ತ ಅದ್ರ ಕಹಿ ಕಹಿ ಟೇಸ್ಟ್ ಹೋಗುತ್ತ, ಕಮ್ಮಿ ಆಗತ್ತ. ಹಾಗಲಕಾಯಿ ಪಲ್ಯ ರೆಡಿ.